ಆಗಸ್ಟ್ 31ರೊಳಗೆ ಜಿಬಿಎ ಚುನಾವಣೆ ನಡೆಯುತ್ತಾ? ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ. ಮುಂದೂಡಿಕೆ ಆಗತ್ತಾ? ಈ ಪ್ರಶ್ನೆನೂ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ನೋಡಿದ್ವಿ, ಜೂನ್ 30ಕ್ಕೆ ಕೊನೆ ಡೇಟ್ ಕೊಟ್ಟಿತ್ತು. ಆದರೆ ಅದನ್ನು ಬಳಸ್ಕೊಂಡ್ರೆ ಇಲ್ಲ, ಮುಂದೂಡಿಕೆ ಆಗ್ತಾನೆ ಬಂದರು. ಈಗ ಜುಲೈ 17ಕ್ಕೆ ಸುಪ್ರೀಂನಲ್ಲಿ ಜಿಬಿಎ ಚುನಾವಣೆ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಡಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಜಿಬಿಎ ಚುನಾವಣೆಯ ಅರ್ಜಿ ವಿಚಾರಣೆ ನಡೆಯುತ್ತೆ. ಆಗಸ್ಟ್ 31ರೊಳಗೆ ಜಿಬಿಎ ಚುನಾವಣೆ ನಡೆಯುತ್ತಾ? ಮುಂದೂಡಿಕೆ ಆಗತ್ತೆ. ಆಗಸ್ಟ್ ಇನ್ನೆಲ್ಲೋ ಇಲ್ಲ, ಮುಂದಿನ ತಿಂಗಳಿದೆ. ಹಾಗಾದ್ರೆ ಒಂದು ತಿಂಗಳು ಅಥವಾ ಒಂದು ತಿಂಗಳ ಮೇಲೆ ಒಂದು 10-20 ದಿನ ಅಂತ ಇಟ್ಕೊಳ್ಳಿ, ಮಾಡಿಬಿಡ್ತಾರಾ ಇವರು? ಅಷ್ಟು ಬೇಗ ಪ್ರಿಪ್ರೇಷನ್ ಆಗುತ್ತಾ? SIR ಮುಗಿಯೋದೇ ಈ ಮಂತ್ ಎಂಡ್ ಆಗುತ್ತೆ. ಡಿಸೆಂಬರ್ 31ರವರೆಗೆ ಚುನಾವಣೆ ವಿಸ್ತರಣೆಗೆ ಕಾಲಾವಕಾಶವನ್ನು ಕೋರಿ ಅರ್ಜಿ ಹಾಕೋಣ ಅಂತ ಇವ್ರ ಪ್ಲಾನ್. ಅಧಿಕಾರಿಗಳು ಸಿಬ್ಬಂದಿಗಳು SIR ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಈ ವೇಳೆ ಚುನಾವಣೆ ನಡೆಸೋಕೆ ಅಸಾಧ್ಯ ಅಂತ ಸರ್ಕಾರ ಅರ್ಜಿ ಸಲ್ಲಿಕೆ ಮಾಡ್ತಾ ಇದೆ. ಕಾರಣಗಳು ಏನು ಇಲ್ಲದೆ ಇದ್ದಾಗಲೇ ಹುಡುಕಿ ಕಾರಣ ಕೊಟ್ಟಂತಹ ಸರ್ಕಾರಕ್ಕೆ ಈಗ SIR ಕಾರಣ ಇದೆ, ಬಿಡುತ್ತಾ? ಯಾಕೆ ಇಷ್ಟೊಂದು ನಿರಾಸಕ್ತಿ, ಯಾಕೆ ಇಷ್ಟೊಂದು ಅಸಡ್ಡೆ ಗೊತ್ತಾಗ್ತಾ ಇಲ್ಲ. ಆದರೆ ಯಾಕೋ ಮನಸ್ಸೇ ಮಾಡ್ತಾ ಇಲ್ಲ ಸರ್ಕಾರ. ಜನಪ್ರತಿನಿಧಿಗಳು ಬೇಡವಾ? ಜನಕ್ಕೆ ಅವ್ರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೊಬ್ಬ ಪ್ರತಿನಿಧಿ ಬೇಡವಾ? ಎಷ್ಟು ವರ್ಷ ಆಯಿತು? 10 ವರ್ಷ ಕಳೆದ್ರೂ ಒಂದು ಎಲೆಕ್ಷನ್ ನಡೆಸೋದಕ್ಕೆ ಸರ್ಕಾರ ಎಷ್ಟು ಹಿಂದೇಟಾಕತ್ತೆ. ಎಲ್ಲ ಮಾಡುತ್ತೆ, ತನಗೇನು ಬೇಕೋ ಎಲ್ಲವನ್ನ ಮಾಡ್ಕೊಳ್ಳುವಂಥ ಸರ್ಕಾರಕ್ಕೆ ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಮನಸ್ಸೇ ಇಲ್ಲ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಕೊಟ್ಟಂಥ 2 ಅವಕಾಶವನ್ನು ಕಳ್ಕೊಂಡು ಕಟ್ಟುನಿಟ್ಟಿನ ಆದೇಶವನ್ನು ಈ ಸರಿ ಕೊಟ್ಟಿದ್ದು, ಅದನ್ನೂ ದಾಟ್ಕೊಂಡು ಡಿಸೆಂಬರ್ ಇಯರ್ ಎಂಡ್ಗೆ ಹೋಗ್ಬಿಟ್ರಿ ಡೈರೆಕ್ಟು. ಜುಲೈ 17ಕ್ಕೆ ಸುಪ್ರೀಂನಲ್ಲಿ ಜಿಬಿಎ ಚುನಾವಣೆ ಭವಿಷ್ಯ ನಿರ್ಧಾರ ಆಗುತ್ತೆ. ಸರಿ, ಆಗಿದ್ದಾಯಿತು, 1 ಸರಿ ಆಯಿತು, 2 ಸರಿ ಆಯಿತು, 3ನೇ ಅವಕಾಶ ಕೊಟ್ಟು ನೋಡೋಣ ಅಂತ ಕೋರ್ಟ್ ಕೊಡುತ್ತೋ ಇಲ್ಲ ಹೇಳಿದ ಟೈಮಿಗೆ ಮಾಡಿರಿ, ಪರಿಸ್ಥಿತಿ ಜನಗಳಿಗೂ ಒಳ್ಳೇದಾಗಬೇಕಲ್ವ, ಜನಪ್ರತಿನಿಧಿಗಳು ಬೇಕಲ್ವ, ಅವ್ರಿಗೂ ಸಮಸ್ಯೆ ಇರಲ್ವಾ ಅಂತ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಡಿಸೆಂಬರ್ 31ರವರೆಗೆ ಚುನಾವಣೆಯನ್ನು ವಿಸ್ತರಣೆ ಮಾಡಿ ಅಂತ ಕಾಲಾವಕಾಶವನ್ನು ಕೋರಿ ಅರ್ಜಿಯನ್ನು ಹಾಕಿಕೊಳ್ಳಲಾಗುತ್ತೆ. ಅಧಿಕಾರಿ ಸಿಬ್ಬಂದಿ SIR ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕೊಡೋಕ್ಕೊಂದು ಕಾರಣನೂ ಸಿಕ್ಕಿದೆ, SIR. ಹೀಗಾಗಿ ಚುನಾವಣೆ ನಡೆಸೋದಕ್ಕೆ ಅಸಾಧ್ಯ ಅಂತ ಸರ್ಕಾರ ಅರ್ಜಿ ಸಲ್ಲಿಕೆ ಮಾಡೋದು ಮುಂದಾಗಿದೆ. ಅರ್ಜಿ ವಿಚಾರಣೆಯನ್ನು ಜುಲೈ 17ಕ್ಕೆ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಕೃಷ್ಣಮೂರ್ತಿ. ನೋಡಿ, ಯಾಕೋ ಸರ್ಕಾರಕ್ಕೆ ಮನಸ್ಸೇ ಬರ್ತಾ ಇಲ್ವಾ? ಇಷ್ಟೊಂದು ನಿರಾಸಕ್ತಿ, ಇಷ್ಟೊಂದು ಅಸಡ್ಡೆ ಯಾಕೆ? ಯಾಕಂತ ಹೇಳಿದ್ರೆ 1 ಸರಿ ಅಲ್ಲ, 2 ಸರಿ ಅಲ್ಲ, ಪದೇ ಪದೇ ವಿಸ್ತರಣೆ ಕೇಳ್ಕೊಂಡೇ ಹೋಗ್ತಾ ಇದ್ರೆ ಯಾವ ಕಾಲಕ್ಕೆ ಈ ಎಲೆಕ್ಷನ್ ಮಾಡಬೇಕು ಅನ್ನುವಂಥ ಮನಸ್ಸಾದ್ರೂ ಮಾಡ್ತಾ ಇದೆ ಸರ್ಕಾರ? ಅಮೃತ, 2020 ಪಾಲಿಕೆ ಬೆಂಗಳೂರು ಪಾಲಿಕೆ ಕಾರ್ಪೊರೇಟರ್ಗಳು, ಪಾಲಿಕೆ ಸದಸ್ಯರು ಜೊತೆಗೆ ಮೇಯರ್ ಕಾಲಾವಧಿ ಮುಕ್ತಾಯ ಆಗಿದೆ. 2020 ಸೆಪ್ಟೆಂಬರ್ ನಲ್ಲಿ ಮುಕ್ತಾಯ ಆದ್ರೂ 2026 ಜುಲೈ ಬಂದ್ರು ಕೂಡ ಬೆಂಗಳೂರು ಪಾಲಿಕೆಗೆ ಚುನಾವಣೆ ಮಾಡುವಂತ ಪ್ರಯತ್ನ ಸರ್ಕಾರ ಆಸಕ್ತಿ ತೋರ್ತಾ ಇಲ್ಲ. ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದ ಕಾಲಾವಧಿಯಲ್ಲೂ ಸಹ ಚುನಾವಣೆ ಮಾಡಕ್ಕೆ ಬಿಜೆಪಿ ಸರ್ಕಾರ ಸಹ ಆಸಕ್ತಿ ತೋರುವಂತ ಪ್ರಯತ್ನವನ್ನ ಮಾಡಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ CM ಆಗಿದ್ದಂತ ಸಿದ್ದರಾಮಯ್ಯ ಸಹ ಬೆಂಗಳೂರು ಪಾಲಿಕೆ ಚುನಾವಣೆ ಮಾಡಕ್ಕೆ ಆಸಕ್ತಿಯನ್ನ ತೋರಿಲ್ಲ. ಈಗ ಹೊಸದಾಗಿ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ರು DK ಶಿವಕುಮಾರ್. ಅವರ ಕಾಲಾವಧಿಯಲ್ಲೂ ಕೂಡ ಚುನಾವಣೆ ಮಾಡುವಂತ ಪ್ರಯತ್ನವನ್ನ ಆಗಿಲ್ಲ. ಅದೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರು ಸಹ ಬೆಂಗಳೂರು ಪಾಲಿಕೆಗೆ ಚುನಾವಣೆ ಮಾಡಕ್ಕೆ ಆಸಕ್ತಿಯನ್ನ ತೋರುವಂತ ಪ್ರಯತ್ನವನ್ನ ಮಾಡಿಲ್ಲ. ಚುನಾವಣೆ ಮುಂದೂಡಿಕೆಗೆ ಏನೆಲ್ಲ ತಂತ್ರ ಬೇಕೋ, ಏನೆಲ್ಲ ಕಸರತ್ತು ಬೇಕೋ ಅದನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವಿನಃ ಚುನಾವಣೆಯನ್ನ ನಡೆಸಕ್ಕೆ ಸರ್ಕಾರಗಳು ಕೂಡ ಆಸಕ್ತಿ ತರುವಂತ ಪ್ರಯತ್ನವನ್ನ ಮಾಡಿಲ್ಲ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಆಗಸ್ಟ್ 30ನೇ ತಾರೀಕು ಬೆಂಗಳೂರು ಪಾಲಿಕೆಗೆ ಚುನಾವಣೆಯನ್ನ ಮಾಡಿ ಅಂತ ಈಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಸರ್ಕಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಇರುವಂತ ಸೂಚನೆ ಪ್ರಕಾರ ಇನ್ನು ಚುನಾವಣೆ ಆಗೋಕೆ ಬಹುಶಃ ಇನ್ನು 1.5 ತಿಂಗಳು ಕೂಡ ಬೇಕು. ಈ 1.5 ತಿಂಗಳಲ್ಲಿ ಚುನಾವಣೆಗೆ ನಡೆಸಕ್ಕೆ ಏನ್ ಸಿದ್ಧತೆ ಬೇಕು, ಯಾವ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಚುನಾವಣೆಯನ್ನ ಯಾವ ಕಾರಣ ನೆಪವೊಡ್ಡಿ ನಾವು ಚುನಾವಣೆ ಮುಂದೂಡಬಹುದು ಅನ್ನೋ ಲೆಕ್ಕಾಚಾರವನ್ನ ಸರ್ಕಾರ ಇಟ್ಕೊಂಡಿದೆ. ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಸೂಚನೆ ಪ್ರಕಾರ ಜನಗಣತಿ ನೆಪ ಹೇಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತು. ಈಗ SIR ನೆಪವನ್ನ ಹೇಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಈಗ ಇದೇ ತಿಂಗಳು ಅಂದ್ರೆ ನಾಡಿದ್ದು ಅರ್ಜಿ ವಿಚಾರಣೆ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಈಗ ಈ ಅರ್ಜಿ ವಿಚಾರಣೆ ಬರ್ತಿರೋ ಕಾರಣದಿಂದ ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಇಡೀ ಬೆಂಗಳೂರಿನ ಜನ ಇವತ್ತು ಕಾದು ನೋಡ್ತಾ ಇದ್ದಾರೆ. ಒಂದು ವೇಳೆ ಚುನಾವಣೆ ನಡೆಸಿ ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ರೆ
ಆಗಸ್ಟ್ 31ನೇ ಒಳಗೆ ಚುನಾವಣೆ ನಡೆಸಬೇಕು. ಒಂದು ವೇಳೆ ಮುಂದೂಡಿದ್ರೆ ಇನ್ನಷ್ಟು ಮುಂದೂಡಿಕೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ಅಮೃತ. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.